ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ತೂಕ ಇಳಿಸುವುದು ಅತಿ ಸುಲಭ. ಇದು ಕೇಳಿದ ತಕ್ಷಣ ತಮಗೆ ಒಂಥರ ಶಾಕ್ ಅನಿಸ್ಬೋದು. ಅದೇಂಗೆ ಡಾಕ್ಟ್ರೇ, ಒಂದು ಅರ್ಧ ಇಂಚು ಕೂಡ ಕಡಿಮೆ ಆಗಲ್ಲ, ಒಂದು ಅರ್ಧ ಕೆ ಜಿ ಕೂಡ ಆ ಕಡೆ ಈ ಕಡೆ ಆಗಲ್ಲ, ಏನೆಲ್ಲ ಡಯಟ್ ಮಾಡ್ತೀವಿ, ಎಷ್ಟೆಲ್ಲ ಎಕ್ಸಸೈಸ್ ಮಾಡ್ತೀವಿ, ಎಷ್ಟೆಲ್ಲ ಓಡಾಡ್ತೀವಿ, ಏನೇನೋ ಎಲ್ಲ ಕೋರ್ಸ್ಗಳಿಗೆಲ್ಲ ಜಾಯ್ನ್ ಆಗಿದ್ದೀವಿ, ಪ್ರೋಗ್ರಾಮ್ಗಳಿಗೆಲ್ಲ ಜಾಯ್ನ್ ಆಗಿದ್ದೀವಿ, ಕ್ರ್ಯಾಶ್ ಡಯಟ್ ಕೂಡ ಮಾಡ್ತೀವಿ, ಏನೆಲ್ಲ ಮಾಡಿದರೂ ಕೂಡ ತೂಕ ಇಳಿತಾ ಇಲ್ಲ. ನೀವು ನೋಡಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀರಾ ತೂಕ ಇಳಿಸೋದು ಅತಿ ಸುಲಭ ಅಂತ. ಹೌದು ವೀಕ್ಷಕರೇ, ನಿಮಗೋಸ್ಕರ ಅಂತಲೇ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಯಾಕಂದರೆ ಹೊಸ ವರ್ಷ, ಹೊಸ ಆಸೆಗಳು, ಹೊಸ ಕನಸು, ಹೊಸದಾದಂಥ ಒಂದು ತಮ್ಮ ಬಗ್ಗೆ ಒಂದು ಒಪಿನಿಯನ್ ಇರುತ್ತೆ. ನಾನು ಹಿಂಗೆ ಆಗಬೇಕು, ಈ 2026ಅಲ್ಲಿ ಈ ಥರನೇ ಕಾಣಬೇಕು, ಎಟ್ಲೀಸ್ಟ್ ಒಂದು 6 kg 8 kg 10 kg ತೂಕ ಇಳಿಸ್ಬೇಕು, ಸ್ಲಿಮ್ ಆ್ಯಂಡ್ ಟ್ರಿಮ್ಮಾಗಿ ಕಾಣಬೇಕು. ಈ ಕೆಲವ್ರಿಗೆ ಮದುವೆ ಆಗಿರಲ್ಲ, ಸಣ್ಣ ಆಗಿಬಿಟ್ಟು ಮದುವೆ ಆಗೋಣ ಅಂತ ಇರುತ್ತೆ. ಇನ್ನು ಕೆಲವರಿಗೆ ದಪ್ಪ ಇದ್ದೀನಿ, ಇನ್ನೂ ಮಕ್ಕಳುಗಳಾಗ್ತಾ ಇಲ್ಲ, ನಾನು ಒಂದು ಸ್ವಲ್ಪ ಸಣ್ಣ ಆಗಿಬಿಟ್ಟು ಮಗು ಮಾಡ್ಕೋಬೇಕು ಅಂತ ಇರುತ್ತೆ. ಇದು ಎಲ್ಲದಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮ ನಿಮಗೋಸ್ಕರ. ತೂಕ ಇಳಿಸೋದು ಅತಿ ಸುಲಭ ಅಂತ ನೋಡಿ. ತೂಕ ಯಾವಾಗಲೂ ಅಷ್ಟೇ, ಎಲ್ಲರೂ ಅಂದ್ಕೊಂಡಿದ್ದಾರೆ ಈಗ ಒಂದು 15 ದಿನ 20 ದಿವಸ ಅಥವಾ 1 ತಿಂಗಳು ನಾನು ತೂಕ ಇಳಿಸೋಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಇನ್ನು ಮತ್ತೆ ನಾನು ಲೈಫ್ ಲಾಂಗ್ ಏನು ಬೇಕಾದರೂ ತಿನ್ಬೋದು ಅಂತ. ಯಾವತ್ತೂ ಅಷ್ಟೇ, ತೂಕ ಇಳಿಸೋದು ಇಟ್ಸ್ ನಾಟ್ ಎ ಡೆಸ್ಟಿನೇಷನ್. ಇದು ಒಂದು ಯಾತ್ರಾ ಸ್ಥಳ ಥರ ಅಲ್ಲ, ಒಂದು ಸರಿ ಹೋಗಿ ರೀಚ್ ಆಗಿ ವಾಪಸ್ ಬರೋದು. ಇಟ್ಸ್ ಅ ಜರ್ನಿ, ಲೈಫ್ ಲಾಂಗ್ ಜರ್ನಿ. ನಿಮಗೆ ಹೆಲ್ತನ್ನ ಮೇಂಟೈನ್ ಮಾಡೋದು, ಫಿಟ್ನೆಸ್ ಮೇಂಟೈನ್ ಮಾಡೋದು, ನಿಮ್ಮದು ವೆಯ್ಟ್ ಮೇಂಟೈನ್ ಮಾಡೋದು, ಇಟ್ಸ್ ಅ ಜರ್ನಿ ಒಂಥರ. ಎವ್ರಿ ಡೇ ಯು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್. ಆವಾಗ ಮಾತ್ರ ಸಾಧ್ಯ. ಸೊ ಸಿಂಪಲ್ ಟಿಪ್ ಹೇಳಬೇಕು ಅಂತಂದರೆ, ಏನು ತಿಂತಾ ಇದ್ದೀರಾ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಏನಾದರೂ ಗಮನ ಇತ್ತು ಅಂತಂದರೆ ಒಂದು ಅರ್ಧ ಕೆ ಜಿ 1 kg ಕೂಡ ತೂಕ ನಿಮ್ಮದು ವೆಯ್ಟಿಗೆ ಹೈಟ್ ಪ್ರಕಾರ ಎಷ್ಟು ವೆಯ್ಟ್ ಇರಬೇಕು, ಒಂಚೂರು ಕೂಡ ಆ ಕಡೆ ಈ ಕಡೆ ಚೇಂಜಸ್ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ ತಾವು ತೂಕನ ಹೇಗೆ ಇಳಿಸ್ಬೋದು ಅಂತ. ನೋಡಿ, ಅವಾಗ ಹೇಳಿದೆ ಎಷ್ಟು ತಿಂದಿದ್ದೀರಾ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಅಂತ. ಸೊ ಇನ್ಪುಟ್ ಏನಿದೆ ನಾವು ಹಾಕ್ತಾ ಇರೋದು, ಆಮೇಲೆ ಅದನ್ನು ಖರ್ಚು ಮಾಡ್ತಾ ಇರೋದು, ಅದು ಏನಾದ್ರು ಪ್ರೊಪೋರ್ಷನೇಟಾಗಿ ಸರಿ ಇತ್ತು ಅಂತಂದರೆ ಯಾವತ್ತೂ ವೇಟ್ ಅಕ್ಯುಮುಲೇಟ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ತಾವು ಏನು ತಿಂತಾ ಇದ್ದೀರಾ ಅದ್ರ ಮೇಲೆ ತುಂಬ ಗಮನ ಇರಬೇಕು. ಸೊ ಯಾವಾಗೂ ಅಷ್ಟೇ ಕ್ವಾಲಿಟಿ ಫುಡ್ಡು ತುಂಬ ಇಂಪಾರ್ಟೆಂಟು, ಕ್ವಾಂಟಿಟಿ ಅಲ್ಲ. ಕ್ವಾಲಿಟಿ ಅಂದರೆ ಏನು, ಅದಕ್ಕೆ ಅಂತ ಯಾವುದೋ 5 ಸ್ಟಾರ್ ಹೋಟ್ಲಿಗೆ ಹೋಗಬೇಕು, ಒಳ್ಳೆ ಊಟ ತಿನ್ನಬೇಕು, ಅಥವಾ ವೇ ಪ್ರೋಟೀನ್ ತಿನ್ನಬೇಕು, ಆ ಪ್ರೋಟೀನ್ ತಿನ್ನಬೇಕು, ಕೀಟೋ ಡಯಟ್ ಮಾಡೋಕ್ಕಿಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕಿಚನ್ ಯೂಸ್ ಮಾಡಿಕೊಂಡು ದಿನ ತಿಂತಕ್ಕಂಥ ಆಹಾರ, ನೀವು ಹುಟ್ಟಿ ಬೆಳೆದಿರ್ತಕ್ಕಂಥ ಏನು ಆಹಾರ ಇದೆ, ಕೆಲವರು ಜೋಳದ ರೊಟ್ಟಿ ತಿನ್ಬೋದು, ಕೆಲವರು ಅಕ್ಕಿ ರೊಟ್ಟಿ ತಿನ್ಬೋದು, ರಾಗಿ ರೊಟ್ಟಿ ತಿನ್ಬೋದು, ಕೆಲವರು ಬರೀ ಚಪಾತಿ ತಿನ್ಬೋದು, ರೈಸ್ ತಿನ್ಬೋದು. ಯಾವುದೇ ನೀವು ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಇರ್ಬೋದು, ಯಾವುದೇ ಸ್ಟೇಟ್ ಅವ್ರು ಇರ್ಬೋದು, ಯಾವುದೇ ಊರವ್ರು ಇರ್ಬೋದು, ನಿಮ್ಮದು ದೇಹಕ್ಕೆ ಅನುಗುಣವಾಗಿರ್ತಕ್ಕಂಥ ಆಹಾರ ವಿಹಾರಗಳನ್ನ ತಿನ್ಕೊಂಡೆ ತಾವು ತೂಕ ಇಳಿಸ್ಬೋದು. ಅದು ತುಂಬ ಇಂಪಾರ್ಟೆಂಟು. ನಾನು ಯಾವಾಗೂ ನಮ್ಮಲ್ಲಿ ವೆಯ್ಟ್ ಲಾಸ್ ಬಂದಿರೋರಿಗೆ ಯಾವಾಗೂ ಹೇಳ್ತಿರ್ತೀನಿ, ಶಾರ್ಟ್ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗೂ ಅಷ್ಟೇ ಲಾಂಗ್ ಟರ್ಮ್ ಗೋಲ್ ಇಟ್ಕೊಳ್ಳಿ. ಸೊ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ತಮಗೆ ಅದೇ ಹೇಳೋದು. ಈ ವರ್ಷ, ಅದರಲ್ಲೂ ಜನವರಿ ಹಿಡ್ಕೊಳ್ಳಿ, ಫೆಬ್ರವರಿ, ಈ 2 ಮಂತ್ಸಲ್ಲಿ ಎಷ್ಟು kg ಕಡಿಮೆ ಆಗಬೇಕು. ಫಾರ್ ಎಕ್ಸಾಂಪಲ್ 2 ತಿಂಗಳಲ್ಲಿ ನಿಮ್ಗೆ ಏನಾದರೂ 5 kg ಕಡಿಮೆ ಮಾಡಬೇಕು ಅಂದರೆ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ತಿನ್ನೋ ಆಹಾರದ ಮೇಲೆ ಗಮನ ಇರಬೇಕು. ಆವಾಗಿಂದ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ಆದಷ್ಟು ಆಯಿಲ್ ಫ್ರೈಡ್ ಫುಡ್ಡನ್ನ ಅವಾಯ್ಡ್ ಮಾಡಬೇಕು. ಯಾಕಂದರೆ ಮನೆಯಲ್ಲಿ ಕರೆದಿರೋದು ಆವಾಗ ತಿಂದರೆ ತೊಂದರೆ ಇಲ್ಲ. ಯಾವಾಗೂ ಆಚೆ ಹೋಗಿಬಿಟ್ಟು ಆಯಿಲ್ ಫ್ರೈಡ್ ಫುಡ್ ತಿಂತು ಅಂತಂದರೆ ತೂಕ ಹಿಡಿಯೋದಿಲ್ಲ. ನಂಬರ್ 1 ಪಾಯಿಂಟ್ ತುಂಬ ಇಂಪಾರ್ಟೆಂಟು. ನಂಬರ್ 2, ಬರೀ ಕಾರ್ಬೋಹೈಡ್ರೇಟ್ ತಿಂದರೆ ಒಳ್ಳೆಯದಲ್ಲ. ಏನದು ಕಾರ್ಬೋಹೈಡ್ರೇಟ್ ಅಂದರೆ, ಬರೀ ರೈಸ್ ತಿನ್ನೋದು, ಬರೀ ಮೈದಾನಲ್ಲಿ ಮಾಡಿರೋ ಚಪಾತಿ ತಿನ್ನೋದು, ಅಂಥದ್ದೆಲ್ಲ ಜಾಸ್ತಿ ತಿಂತು ಅಥವಾ ಬರೀ ಪೊಟ್ಯಾಟೊ ತಿನ್ನೋದು, ಅಂಥದ್ದೆಲ್ಲ ಮಾಡಿದರೂ ಕೂಡ ತೂಕ ಹಿಡಿಯೋಕ್ಕೆ ಹೆಲ್ಪ್ ಆಗೋದಿಲ್ಲ. ಆದಷ್ಟು ಪ್ರೋಟೀನನ್ನು ಇಂಟೇಕ್ನ ಜಾಸ್ತಿ ಮಾಡಬೇಕು. ಎಷ್ಟೊಂದು ಜನ ಹೇಳ್ತಾರೆ ನಾವು ವೆಜಿಟೇರಿಯನ್ನು, ಅದೆಂಥ ಪ್ರೋಟೀನ್ ತಿನ್ನೋದು ನಾವು ಅಂತ. ವೆಜಿಟೇರಿಯನ್ ಅವರಿಗೆ ನಾನ್ ವೆಜ್ಗಿನ್ನ ಚೆನ್ನಾಗಿರೋ ಪ್ರೋಟೀನ್ ಇದೆ, ಬಟ್ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಎಲ್ಲ ಬೇಳೆಕಾಳುಗಳಿರ್ಬೋದು, ತರಕಾರಿಗಳು ತೊಗೊಳ್ಳಿ, ಸೊಪ್ಪಿನ ಪಲ್ಯಗಳು ತೊಗೊಳ್ಳಿ, ಆಮೇಲೆ ಎಷ್ಟೊಂದು ಫ್ರೂಟ್ಸಲ್ಲೂ ಕೂಡ ಪ್ರೋಟೀನ್ ಇದೆ. ಸೊ ಅಂಥದ್ದೆಲ್ಲ ಸೆಲೆಕ್ಟ್ ಮಾಡಬೇಕು. ಈಗಂತೂ ನಿಮಗೆ ಆನ್ಲೈನಲ್ಲಿ ಎಷ್ಟೆಲ್ಲ ಬರುತ್ತೆ ಪ್ರೋಟೀನ್ ರಿಲೇಟೆಡ್ ವೆಜಿಟೇರಿಯನ್ ಫುಡ್ಡು ಅಂತ ಹುಡುಕಿದ್ರೆ, ಈಗ ಪನ್ನೀರ್ ಇರ್ಬೋದು, ಟೋಫು ಇರ್ಬೋದು, ನಮ್ಮ ಬೀನ್ಸ್ ಇರ್ಬೋದು, ಕಡಲೆಕಾಳು ಇರ್ಬೋದು, ಕಾಯಿ ಬೀಜ ಶೇಂಗಾಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಪ್ರೋಟೀನ್ ಇದೆ. ನಾವು ಅದನ್ನು ಇಗ್ನೋರ್ ಮಾಡ್ತೀವಿ, ಕೇರ್ಲೆಸ್ ಮಾಡ್ತೀವಿ. ಕಡಲೆ ಹಿಟ್ಟಲ್ಲೂ ಕೂಡ ಪ್ರೋಟೀನ್ ಇದೆ. ಸೊ ಅಂಥದ್ದೆಲ್ಲ ಸ್ವಲ್ಪ ಊಟದಲ್ಲಿ ಆ್ಯಡ್ ಮಾಡ್ತು, ಸ್ವಲ್ಪ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ, ಆಯಿಲ್ ಫ್ರೈಡ್ ಫುಡ್ಡು ಸ್ಟಾಪ್ ಮಾಡಿ, ನೀರು ಚೆನ್ನಾಗಿ ಕುಡಿದ್ಬಿಟ್ಟು ದಿನ 1 hour ವಾಕಿಂಗು ಅಥವಾ 1 hour ಎಕ್ಸಸೈಸು,
ಇಷ್ಟು ಮಾಡ್ತು ಅಂತಂದರೆ ಏನೇನು ವಾಕಿಂಗು, ನೀರು ಚೆನ್ನಾಗಿ ಕುಡಿಬೇಕು, ನಿದ್ರೆ ಚೆನ್ನಾಗಿ ಮಾಡಬೇಕು, ಆಮೇಲೆ ತಿನ್ನೋ ಫುಡ್ಡು ಸರಿಯಾಗಿ ತಿನ್ನಬೇಕು. ಇಷ್ಟು ಸರಿಯಾಗಿ ಮಾಡ್ತು ಅಂತಂದರೆ ನೀವು 2 ತಿಂಗಳಲ್ಲಿ 5 kg ಖಂಡಿತವಾಗೂ ಕಡಿಮೆ ಆಗ್ತೀರ. ಏನಾಗ್ತಾಯಿದೆ ಅಂದರೆ ತಿಂದಿರೋದೆಲ್ಲ ಫ್ಯಾಟ್ ಆಗಿ ಕೂತ್ಕೊಳ್ತಾ ಇದೆ. ಅಷ್ಟು ಜಾಸ್ತಿ ರಿಚ್ ಫುಡ್ ತಿಂತಾಯಿದ್ದೀವಿ. ಸ್ವೀಟ್ಸು, ಫ್ರೈಡ್ ಫುಡ್ಡು, ಚಿಪ್ಸು, ಎಲ್ಲ ಜಂಕ್ ಫುಡ್ಗಳು ತಿಂದು ಕೋಕು ಇವು ಅಂದರೆ ಕೂಲ್ ಡ್ರಿಂಕ್ಸು ಅಂಥದ್ದೆಲ್ಲ ತೊಗೊಳ್ಳೋದು, ಏರೇಟೆಡ್ ಡ್ರಿಂಕ್ಸ್ ತೊಗೊಳ್ಳೋದು ತುಂಬಾ ಜಾಸ್ತಿ ತೊಗೊಂಡ್ಬಿಟ್ಟು ಏನಾಗ್ತಾಯಿದೆ ಬಾಡಿನಲ್ಲಿ ಅದು ಖರ್ಚು ಮಾಡೋಕ್ಕಾಗ್ತಾಯಿಲ್ಲ. ಏಕೆ ಏನಾಗಿದೆ ಅಂದರೆ ಈಗ ನೋಡಿ ತಾವು 20th ಸೆಂಚುರಿನಲ್ಲಿ ಬರ್ತಾ ಇರೋದೆಲ್ಲ ಲೈಫ್ ಸ್ಟೈಲ್ ಡಿಸೀಸೇ. ಅಂದರೆ ನಮ್ಮ ಜೀವನ ಶೈಲಿ ಮೇಲೆ ಇರ್ತಕ್ಕಂಥ ಕಾಯಿಲೆಗಳೇ ಜಾಸ್ತಿ ಬರ್ತಾ ಇರೋದು. ಯಾಕಂದ್ರೆ ನಾವು ಏನಾಗುತ್ತೆ ಮನೆಯಲ್ಲೂ ಸೋಫಾನಲ್ಲಿ ಕೂತ್ಕೊಂಡಿರ್ತೀವಿ, ಹಾಸಿಗೆಯಲ್ಲಿ ಮಲಗಿರೋದು, ಇಲ್ಲ ಕೆಳಗಡೆ ಸೋಫಾನಲ್ಲಿ ಕೂತ್ಕೊಳ್ಳೋದು, ಅಥವಾ ಆಚೆ ಬಂದರೆ 2 ವೀಲರು ಅಥವಾ 4 ವೀಲರು ಕಾರು ಅಥವಾ ಬೈಕಲ್ಲಿ ಕೂತ್ಕೊಂಡು ಆಫೀಸ್ ರೀಚ್ ಆಗೋದು, ಮತ್ತು ಆಫೀಸಲ್ಲಿ ಹೋಗಿ ಚೇರಲ್ಲಿ ಕೂತ್ಕೊಳ್ಳೋದು, ಮತ್ತು ಮನೆ ಬಂದು ಕೂತ್ಕೊಳ್ಳೋದು ಅಷ್ಟೇ. ಇವನ್ ಫ್ರೆಂಡ್ ಜೊತೆ ಹೋಗಿದ್ರು ಎಲ್ಲ ಚೇರಲ್ಲಿ ಇದರಲ್ಲಿ ಕೂತ್ಕೊಂಡು ಮಾತಾಡೋದು. ಮುಂಚೆ ಥರ ಆಯಾಸದ ಕೆಲಸ ಮಾಡೋದಾಗಲಿ, ದುಡಿಮೆ ಮಾಡೋದಾಗಲಿ ಅಂಥದ್ದೆಲ್ಲ ಜಾಸ್ತಿ ಇಲ್ಲ. ಈಗ ಮೈಂಡ್ ಜಾಸ್ತಿ ಓಡ್ತಾ ಇದೆ, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿದೆ. ಇವು ಸಿಂಪಲ್ ಟೆಕ್ನಿಕ್ ತಾವು ದಿನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರಿ, ದಿನ 1 hour ಸಾಕು. ತುಂಬ ಜನ ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ನಮ್ಮ ಮನೆ ಹತ್ರ ಯಾವುದು ವಾಕಿಂಗ್ ಹೋಗೋಕ್ಕೆ ಜಾಗ ಇಲ್ಲ, ಪಾರ್ಕ್ ಇಲ್ಲ, ಯಾವುದು ದೊಡ್ಡ ರೋಡ್ ಇಲ್ಲ, ಎಲ್ಲಕ್ಕಿಂತ ಮನೆ ಮಾಡಿ ಮೇಲೆ ಹೋಗ್ಬೋದು, 10 ಬದಲ ಒಂದು 100 ರೌಂಡ್ ಹೊಡೆದ್ಬಿಡಿ. ಇಲ್ಲ ಡಾಕ್ಟ್ರೆ ನಮ್ಮ ಮನೆ ಮಾಡಿ ಯೂಸ್ ಮಾಡೋಂಗಿಲ್ಲ, ಬಿಡೋದಿಲ್ಲ, ನಮಗೆ ಅಪಾರ್ಟ್ಮೆಂಟಲ್ಲಿದ್ದೀವಿ, ಬೆಡ್ರೂಮ್ನ ಯೂಸ್ ಮಾಡ್ಕೊಳ್ಳಿ, ಬೆಡ್ರೂಮಲ್ಲಿ ರೌಂಡ್ ಹಾಕಿ, ಅಲ್ಲೂ ಆಗ್ತಾಯಿಲ್ವ ನನಗೆ, ಸೌಂಡ್ ಬರುತ್ತೆ, ಅದು ಬರುತ್ತಾ, ಯಾವುದಾದ್ರೂ ಒಂದು ಟಿ ವಿ ಆನ್ ಮಾಡಿ ಸೂರ್ಯ ನಮಸ್ಕಾರಗಳು ಶುರು ಮಾಡಿ. ಎಟ್ಲೀಸ್ಟು ವಾರಕ್ಕೆ 1 ಸೂರ್ಯ ನಮಸ್ಕಾರ ಶುರು ಮಾಡಿಬಿಟ್ಟು 1 ತಿಂಗಳು ಬರೋಷ್ಟರಲ್ಲಿ ನಿಮಗೆ ದಿನ 5 ಸೂರ್ಯ ನಮಸ್ಕಾರ ಮಾಡ್ತಾ ಹೋಯ್ತು ಅಂತಂದರೆ ಒಂದು 2 ಮಂತ್ಸಲ್ಲಿ ನೀವು 100 ಸೂರ್ಯ ನಮಸ್ಕಾರಕ್ಕೆ ಟಚ್ ಆಗಿಬಿಡ್ತೀರ. ಸೊ ಆ ಥರ ಯಾವುದಾದ್ರೂ ಒಂದು ಸಾರ್ಟ್ ಆಫ್ ಎಕ್ಸಸೈಸು ಇದೆಲ್ಲ ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ವೆಯ್ಟ್ ಲಾಸ್ ಆಗುತ್ತೆ. ಇಲ್ಲ ಡಾಕ್ಟ್ರೆ ಇದೆಲ್ಲ ನನಗೆ ಕಷ್ಟ ಆಗುತ್ತೆ, ನಿಮ್ಮ ಹತ್ರ ಏನಾದರೂ ವೆಯ್ಟ್ ಲಾಸ್ಗೆ ಶಾರ್ಟ್ ಕಟ್ ಇದೆಯಾ ಅಂತಂದರೆ ನೋಡಿ, ನಾವು ಶತಾಯುನಲ್ಲಿ ಎಸ್ಪೆಷಲಿ ತುಂಬ ಸೆಲೆಬ್ರಿಟೀಸು, ನಮ್ಮ ರವಿಚಂದ್ರನ್ ಅವರು ಇರ್ಬೋದು, ಪೂಜಾ ಗಾಂಧಿ ಅವರು ಇರ್ಬೋದು, ತುಂಬ ಜನನೇ ನಮ್ಮ ಹತ್ರ ವೆಯ್ಟ್ ಲಾಸಿಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ನಾವೇನು ಮಾಡ್ತೀವಿ ಅಂದರೆ, ಯಾಕಂದರೆ ಮೆಟಬಾಲಿಸಮ್ ಕಡಿಮೆ ಆಗಿದ್ದರೆ ಮಾತ್ರ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಸೊ ನಾವು ಮೆಟಬಾಲಿಸಮ್ ಇನ್ಕ್ರೀಸ್ ಆಗೋಕ್ಕೆ ಒಂದು ವೆಯ್ಟ್ ಲಾಸ್ ಡಿಟಾಕ್ಸ್ ಅಂತಲೇ ಮಾಡ್ತೀವಿ. ಆ ಡಿಟಾಕ್ಸ್ ಮಾಡ್ತು ಅಂತಂದರೆ ನಿಮಗೆ ಒಂದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಆ ಡಿಟಾಕ್ಸ್ ಟೈಮಲ್ಲಿ ನಿಮಗೊಂದು 2.5 kg 3 kgವರೆಗೆ ಕಡಿಮೆ ಆಗುತ್ತೆ. ಆಮೇಲೆ ಒಂದು 15-20 ಡೇಸು ನಾವು ಪೇಸ್ಟ್ ಮಸಾಜ್ ಮಾಡ್ತೀವಿ, ಜೊತೆಗೆ ಸಿಂಪಲ್ ಆಗಿರೋ ಮೆಡಿಸಿನ್ಸ್ ಕೊಡ್ತೀವಿ, ಪ್ಲಸ್ ಕೆಲವೊಂದು ಕೌನ್ಸಿಲಿಂಗ್ ಇರುತ್ತೆ, ಡಯಟ್ ಮಾಡಿಫಿಕೇಷನ್ ಮಾಡಿರ್ತೀವಿ. ಅಷ್ಟು ಮಾಡ್ತು ಅಂತಂದರೆ ನೀವು 1 ಮಂತಲ್ಲಿ ಮಿನಿಮಮ್ 6ರಿಂದ 8 kg ತೂಕ ಇಳಿಸ್ಬೋದು. ನಮ್ಮ ಹತ್ರ 35 kg ತೂಕ ಇಳಿಸಿರೋರು ಕೂಡ ಇದ್ದಾರೆ. 6 ಮಂತ್ಸಲ್ಲಿ 35 kg ತೂಕ ಇಳಿಸ್ಬಿಟ್ಟು ಕೊಟ್ಟಿದ್ದೀವಿ. ಸೊ ಆ ಥರ ಒಂದು ವೆಯ್ಟ್ ಲಾಸ್ ಟ್ರೀಟ್ಮೆಂಟು ನಮ್ಮ ಹತ್ರ ಇದೆ. ಈಗ ಮೆಜಾರಿಟಿ ವೆಯ್ಟ್ ಲಾಸಲ್ಲಿ ಏನಾಗುತ್ತೆ, ಫ್ಯಾಟಿ ಲಿವರ್ ಅಂತ ತಾವು ನೋಡಿರ್ಬೋದು. ಮೆಜಾರಿಟಿ ಯಾರು ದಪ್ಪ ಇರ್ತಾರೋ ಅವರಿಗೆಲ್ಲ ಗೊತ್ತಿರುತ್ತೆ, ಅಬ್ಡಮಿನಲ್ ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ. ನಿಮ್ಗೆ ಫ್ಯಾಟಿ ಲಿವರ್ ಏನಾದರೂ ಇದ್ದು ಒಬೆಸಿಟಿ ಇದ್ದರೆ, ನಿಮ್ಮ ಹತ್ರ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಿಮ್ಮ ಟ್ರೀಟ್ಮೆಂಟ್ ಕಂಪ್ಲೀಟಾಗಿ ಫ್ರೀ ಆಗುತ್ತೆ. ಯಾಕಂದರೆ ನಮ್ಮದು ಶತಾಯು ರಿಟ್ರೀಟ್ ಅಂತ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ತುಂಬ ಬ್ಯೂಟಿಫುಲ್ ಆಗಿರೋ ಪ್ರಾಪರ್ಟಿ ಇದೆ. 3 ಕಡೆ ಬೆಟ್ಟ, 1 ಕಡೆ ಕೆರೆ, ಅಲ್ಲಿ ಬಂದು ಉಳ್ಕೊಂಡು ಕೂಡ ತಾವು ಟ್ರೀಟ್ಮೆಂಟ್ ತೊಗೋಬೋದು. ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಫ್ರೀ ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಇಲ್ಲ ನಮ್ಗೆ ಅಲ್ಲಿ ಬಂದು ಉಳ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಬೆಂಗಳೂರಲ್ಲಿ 16 ಕಡೆ ನಮ್ಮ ಕ್ಲಿನಿಕ್ ಇದೆ. ನೀವೇನಾದರೂ ಬೆಂಗಳೂರಲ್ಲಿ ಆಗಿದ್ದರೆ ನಿಮ್ಮ ಮನೆ ಹತ್ರನೂ ಕೂಡ ಒಂದು ನಮ್ಮದು ಶತಾಯು ಆಯುರ್ವೇದ ಕ್ಲಿನಿಕ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ಕ್ಲೀನಾಗಿ ನಿಮಗೆ ಅಡ್ವೈಸ್ ಮಾಡ್ತಾರೆ, ಯಾವ ಥರ ಟ್ರೀಟ್ಮೆಂಟ್ ಇದೆ, ಹೇಗಿದು ಆಗುತ್ತೆ, ಅದೆಲ್ಲ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ತೊಗೊಂಡು ಅಂದರೆ ವೆಯ್ಟ್ ಲಾಸ್ ಆಗುತ್ತೆ. ಇಲ್ಲ ಡಾಕ್ಟರ್ ನಾವು ಬೆಂಗಳೂರಲ್ಲಿ ಇಲ್ಲ ಆಚೆ ಇದ್ದೀವಿ ಅಂತಂದರೆ ಒಂದು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ದು ಏನಾದರೂ ರಿಪೋರ್ಟ್ಸ್ ಇದ್ದರೆ, ಯಾಕಂದರೆ ಈಗ ನೋಡಿ ಡಯಾಬಿಟೀಸಲ್ಲಿ ಏನಾಗುತ್ತೆ, ಹೈಪರ್ ಟೆನ್ಷನ್ ಇರೋರಿಗೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ, ಶುಗರ್ ಇತ್ತು, ಡಯಾಬಿಟೀಸ್ ಇದ್ದುಬಿಟ್ಟು ಒಬೆಸಿಟಿ ಇತ್ತು ಅಂತಂದರೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ, ಚೈಲ್ಡ್ಹುಡ್ ಒಬೆಸಿಟಿಗೆ ಬೇರೆ ಥರ ಇದೆ, ಏಜ್ ರಿಲೇಟೆಡ್ ಒಬೆಸಿಟಿಗೆ ಬೇರೆ ಇದೆ, ಲೈಫ್ ಸ್ಟೈಲ್ ಇಂಡ್ಯೂಸ್ಡ್ ಒಬೆಸಿಟಿಗೆ ಬೇರೆ ಥರ. ಸೊ ನಮ್ಮ ಹತ್ರ ಒಂದು ಸ್ಟ್ಯಾಂಡರ್ಡೈಸ್ಡು ಟ್ರೀಟ್ಮೆಂಟು ವಿಚ್ ಸೂಟ್ಸ್ ಫಾರ್ ಎವ್ರಿಬಡಿ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದು ಬಾಡಿ ನೇಚರ್ ತಕ್ಕಂತೆ ನಾವು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೇನಾದರೂ ವೆಯ್ಟ್ ಲಾಸ್ ಮಾಡೋದು ಸೀರಿಯಸ್ ಆಗಿದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ, ನಮ್ಮ ಡಾಕ್ಟ್ರು ನಿಮಗೆ ಕರೆಕ್ಟಾಗಿ ಅಡ್ವೈಸ್ ಮಾಡ್ತಾರೆ. ನಿಮಗೆ ಯಾವ ಥರ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಬೇಕು, ಎಷ್ಟು ದಿವಸ ಟೈಮ್ ತೊಗೊಳುತ್ತೆ, ಎಷ್ಟು ತೂಕ ಇಳಿಸ್ಬೋದು, ಯಾವ ಥರ ಟ್ರೀಟ್ಮೆಂಟ್ ಇದೆ, ಯಾವ ಥರ ಡಯಟ್ ಮಾಡಬೇಕು, ಯಾವ ಥರ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಸಿಂಪಲ್ ಇರುತ್ತೆ, ತುಂಬಾ ಸಿಂಪಲ್ ಟ್ರೀಟ್ಮೆಂಟು, ಬಟ್ ಶಾರ್ಟ್ ಆಗಿ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಯಾವುದೇ ಥರದ
ಸೈಡ್ ಎಫೆಕ್ಟ್ಸ್ ಇಲ್ಲ, ಕ್ರ್ಯಾಶ್ ಡಯಟ್ ಇಲ್ಲ, ನಿಮಗೆ ಸ್ಟ್ರೇನಸ್ ಎಕ್ಸಸೈಸ್ ಮಾಡಿ ಅಂತ ಹೇಳಲ್ಲ, ಉಪವಾಸ ಇರಿ ಅಂತ ಹೇಳೋದಿಲ್ಲ, ಕೀಟೋ ಡಯಟ್ ಇಲ್ಲ, ಎಂಥದ್ದು ಇಲ್ಲ. ಸಿಂಪಲ್ಲಾಗಿ ತಿಂತಕ್ಕಂಥ ಆಹಾರ ಹೊಟ್ಟೆ ತುಂಬ ಹೇಗೆ ತಿನ್ನಬೇಕು, ಬಟ್ ಅದರಲ್ಲಿ ನಿಮಗೆ ಬಾಡಿಗೆ ಬೇಕಾಗಿರ್ತಕ್ಕಂಥದ್ದು, ಆ ಊಟದಿಂದ ತೂಕ ಕೂಡ ಇಳಿಬೇಕು, ಅದನ್ನೆಲ್ಲ ಕೂಡ ಅಡ್ವೈಸ್ ಮಾಡ್ತೀವಿ. ನಿಮ್ದು ಯಾವುದೇ ಥರದ ವೆಯ್ಟ್ ರಿಲೇಟೆಡ್ ಇಶ್ಯೂಸ್ ಇತ್ತು ಅಂತಂದರೆ ಆ ನಂಬರ್ಗೆ ಫೋನ್ ಮಾಡಿ ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ತಾರೆ. ಆಮೇಲೆ ನಿಮಗೆ ಇದು ಆದ ತಕ್ಷಣ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ತಾವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದು. ಥ್ಯಾಂಕ್ ಯು.